ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ಇವತ್ತ ಈ ವಿಡಿಯೋದೊಳಗ ನಿಮಗ ಫ್ಯಾಟಿ ಲಿವರ್ ಇದ್ದ ಮ್ಯಾನೇಜ್ಮೆಂಟ್ ಮತ್ತು ಅದರದ ಟ್ರೀಟ್ಮೆಂಟ್ ಮನೆಯೊಳಗ ನಾವು ಏನು ಸೇವನೆ ಮಾಡಿದ್ರೆ ನಮಗ ಫ್ಯಾಟಿ ಲಿವರ್ನ ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಫಸ್ಟಿಗೆ ನಾವು ಡಿವೈಡ್ ಮಾಡೋದಾದ್ರ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಮತ್ತು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಒಳಗ ಫಸ್ಟ್ ನಾವು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ನ ತಗೊಂಡ್ರೆ ಫಸ್ಟ್ ಮ್ಯಾನೇಜ್ಮೆಂಟ್ ಏನಂತಂದ್ರೆ ಕಂಪ್ಲೀಟ್ ಆಗಿ ಆಲ್ಕೋಹಾಲ್ನ ಸ್ಟಾಪ್ ಮಾಡಬೇಕು. ಸಡನ್ ಆಗಿ ನಮಗೆ ಆಲ್ಕೋಹಾಲನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಹತ್ತಿರ ಇದ್ದಂಥ ಒಂದು ಡಿ ಅಡಿಕ್ಷನ್ ಸೆಂಟರ್ಗೆ ಹೋಗಬೇಕು. ಆಲ್ಕೋಹಾಲಿಕ್ ಡಿ ಅಡಿಕ್ಷನ್ ಸೆಂಟರ್ ಅಂತ ಇರ್ತವೆ. ಸೊ ಅಲ್ಲಿ ಹೋಗಿ ನಾವು ಅಡ್ಮಿಟ್ ಆಗಿ ಅವರು ನಮಗೆ ಕ್ರಮೇಣವಾಗಿ ಟ್ರೀಟ್ಮೆಂಟ್ನ ಕೊಡ್ತಾ ನಮಗೆ ಆಲ್ಕೋಹಾಲನ್ನು ಬಿಡೋಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ. ಇದಾದ್ಮೇಲೆ ನಾ ಹೇಳುವಂಥ ಈ ಮ್ಯಾನೇಜ್ಮೆಂಟ್ ಮತ್ತು ಮನೆ ಮದ್ದುಗಳನ್ನು ಏನಿದ್ದಾವೆ ಇವೆಲ್ಲ ನಾವು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಆಗಿರ್ಬೋದು, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಆಗಿರ್ಬೋದು, ಸೊ ಎರಡು ಫ್ಯಾಟಿ ಲಿವರ್ನ ಟ್ರೀಟ್ ಮಾಡೋಕ್ಕೆ ಇದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಫಸ್ಟಿಗೆ ಏನು ಮಾಡ್ಬೇಕಂತಂದರೆ ನಮ್ಮ ಬಾಡಿ ಒಳಗೆ ಇದ್ದಂತಹ ಕೊಲೆಸ್ಟ್ರಾಲ್ ಅಂಶ ಏನಿದೆ ಅದನ್ನು ನಾವು ಕಡಿಮೆ ಮಾಡ್ಕೋಬೇಕು. ಸೊ ಇವಾಗ ಕೆಲವೊಂದು ಜನಕ್ಕೆ ಏನಿರುತ್ತೆ, ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರುತ್ತೆ, ಅವರು ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಿರ್ತಾರೆ. ಆಮೇಲೆ ಇವಾಗ ನಾರ್ಮಲ್ ಆಗಿ ನೀವು ಕೊಲೆಸ್ಟ್ರಾಲ್ನ ಟೆಸ್ಟ್ ಮಾಡಿಸ್ಬೋದು. ಸೊ ಅದರಿಂದ ಏನಾದರೂ ನಿಮಗೆ ಕೊಲೆಸ್ಟ್ರಾಲ್ ಹೈ ಇದ್ದರೆ ಅದನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು ಫಸ್ಟಿಗೆ. ಸೆಕೆಂಡ್ ಒನ್ ಬಂದರೆ ವೇಟನ್ನು ರೆಡ್ಯೂಸ್ ಮಾಡ್ಕೋಬೇಕು. ವೇಟ್ ರೆಡ್ಯೂಸ್ ಮಾಡೋದ್ರಿಂದ ಇವಾಗ 5% ಏನಾದರೂ ನಾವು ವೇಟನ್ನು ರೆಡ್ಯೂಸ್ ಮಾಡಿದರೆ ನಮ್ಮ ಲಿವರಲ್ಲಿ ಇರುವಂತಹ ಫ್ಯಾಟ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ನಮ್ಮ ಬಾಡಿ ವೇಟನ್ನು 7ರಿಂದ 10% ನಾವೇನಾದರೂ ಕಡಿಮೆ ಮಾಡಿದ್ರೆ ನಾವು ಫ್ಯಾಟಿ ಲಿವರನ್ನು ರಿವರ್ಸಿಬಲ್ ಮಾಡ್ಬೋದು ಅಂತ ಹೇಳ್ಬೋದು. ಡಯಟ್ ಮ್ಯಾನೇಜ್ಮೆಂಟ್ ಫಸ್ಟಿಗೆ ನಾನು ಏನು ತಿನ್ನಬಾರ್ದು ಅನ್ನೋದನ್ನು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಫಸ್ಟಿಗೆ ಎಲ್ಲ ಥರದಂತಹ ಶುಗರನ್ನು ನಾವು ಅವಾಯ್ಡ್ ಮಾಡಬೇಕು. ಇವಾಗ ಬೇಕ್ರಿಯಲ್ಲಿ ಸಿಗುವಂಥ ಶುಗರ್ ಐಟಮ್ಸ್ ಆಗಿರ್ಬೋದು, ಆಮೇಲೆ ಮನೆಯಲ್ಲಿ ಮಾಡುವಂಥ ಶುಗರ್ ಐಟಮ್ಸ್ ಆಗಿರ್ಬೋದು, ಇವೆಲ್ಲವನ್ನು ನಾವು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಆಮೇಲೆ ಸಾಫ್ಟ್ ಡ್ರಿಂಕನ್ನು ನಾವು ಸ್ಟಾಪ್ ಮಾಡಬೇಕು. ಯಾವುದೇ ಥರಂತಹ ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು, ಸಾಫ್ಟ್ ಡ್ರಿಂಕ್ ಆಗಿರ್ಬೋದು, ಸೊ ಅದೆಲ್ಲ ಕುಡಿಯೋದ್ರಿಂದ ನಮಗೆ ಲಿವರ್ಗೆ ಎಫೆಕ್ಟ್ ಬೀಳುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಜಾಸ್ತಿ ನಾವು ಆಯಿಲಿ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಆಮೇಲೆ ಜಾಸ್ತಿ ಡೀಪ್ ಫ್ರೈಡ್ ಫುಡ್ ಏನಿರುತ್ತೆ, ಅಂದರೆ ಎಣ್ಣೆಯಲ್ಲಿ ಕರೆದಿರುವಂತಹ ಪದಾರ್ಥವನ್ನು ನಾವು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಇನ್ನು ಪ್ರೊಸೆಸ್ಡ್ ಮೀಟ್ ಅಂತ ಹೇಳ್ತೀವಿ ನಾವು, ಅದನ್ನು ಕೂಡ ಅವಾಯ್ಡ್ ಮಾಡಬೇಕು. ಆಮೇಲೆ ಫಾಸ್ಟ್ ಫುಡ್ಡನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಇದ್ರ ಜೊತೆಗೆ ನಾವೇನು ಮಾಡಬೇಕು, ಆಲ್ಕೋಹಾಲನ್ನು ಸ್ಟಾಪ್ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದು. ಇನ್ನು ನೆಕ್ಸ್ಟ್ ನಾನು ಯಾವ ಫುಡ್ಡನ್ನು ತಗೊಳ್ಬೋದು ಅಂತ ಹೇಳ್ತೀನಿ ಕೇಳ್ರಿ. ನಾವು ಗ್ರೀನ್ ವೆಜಿಟೇಬಲ್ಸ್ ಯಾವ್ದ್ಯಾವ್ದು ಬರುತ್ತೆ ಅದೆಲ್ಲ ನಾವು ತಗೊಂಡ್ರೆ ನಮಗೆ ಲಿವರ್ಗೆ ಆಗಿರ್ಬೋದು, ನಮ್ಮ ದೇಹಕ್ಕೆ ಆಗಿರ್ಬೋದು, ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಆಮೇಲೆ ಹಣ್ಣುಗಳನ್ನು ನಾವು ಪ್ರತಿದಿನ ಸಲಾಡ್ ರೂಪದಲ್ಲಿ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆ ಪ್ರೋಟೀನ್, ವಿಟಮಿನ್ಸ್ ಎಲ್ಲ ಸಿಗತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಹೋಲ್ ಗ್ರೇನ್ಸ್ ಅಂತ ಹೇಳ್ತೀವಿ, ಅಂದರೆ ಸಿರಿ ಧಾನ್ಯಗಳು, ಅಂದರೆ ಯಾವುದೇ ಥರಂಥ ಕಾಳುಗಳಾಗಲಿ ಧಾನ್ಯಗಳಾಗಲಿ ಅವೆಲ್ಲ ನಾವು ತಗೊಳ್ಳೋದ್ರಿಂದ ನಮ್ಮ ಬಾಡಿಗೆ ನ್ಯೂಟ್ರಿಷನ್ ಕೊರತೆಯನ್ನು ನೀಗಿಸ್ತವೆ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಬಾಡಿಲಿ ಇರುವಂತಹ ಫ್ಯಾಟ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಆಲಿವ್ ಆಯಿಲ್ ಅಂತ ಹೇಳ್ತೀವಿ ನಾವು, ಅದನ್ನು ತಗೊಳ್ಳೋದ್ರಿಂದ ನಮ್ಮ ಲಿವರ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಾನ್ ವೆಜಿಟೇರಿಯನ್ಸ್ ಇರ್ತಾರಲ್ಲ ಅವರಿಗೆ ಫಿಶ್ ತುಂಬ ಒಳ್ಳೇದಂತ ಹೇಳ್ಬೋದು. ಅದರಲ್ಲಿ ಒಮೆಗಾ 3 ಅನ್ನೋ ಒಂದು ಅಂಶ ಇರುತ್ತಲ್ಲ, ಅದು ನಮಗೆ ಫ್ಯಾಟಿ ಲಿವರನ್ನು ಕರಗಿಸೋಕೆ ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ಹೈ ಫೈಬರ್ ಫುಡ್ಡನ್ನು ತಗೊಳ್ಳೋದ್ರಿಂದ ನಮ್ಮ ಲಿವರ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದಿಷ್ಟು ಫುಡ್ಡನ್ನು ತಗೊಳ್ಳೋದ್ರಿಂದ ನಮಗೆ ದೇಹದಲ್ಲಿರುವಂಥ ಫ್ಯಾಟು ಮತ್ತು ಲಿವರಲ್ಲಿ ಇರುವಂಥ ಫ್ಯಾಟು ಎರಡೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನಾವು ಪ್ರತಿದಿನ ಎಕ್ಸಸೈಸ್ ಮಾಡಬೇಕು. ತಪ್ಪದೆ ಪ್ರತಿದಿನ ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ದೇಹದಲ್ಲಿ ಏನಿರುತ್ತೆ ಫ್ಯಾಟ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಅದರಿಂದ ನಮ್ಮ ಬಾಡಿಯಲ್ಲಿ ತುಂಬ ಚೇಂಜಸ್ ಆಗುತ್ತೆ. ಸೊ ಅದರಿಂದ ಡೈಲಿ ನಾವು ಸೈಕ್ಲಿಂಗ್ ಮಾಡೋದಾಗಿರ್ಬೋದು, ಆಮೇಲೆ ಎಕ್ಸಸೈಸ್ ಮಾಡೋದಾಗಿರ್ಬೋದು, ಆಮೇಲೆ ಸ್ಟ್ರೆಂತ್ ಇನ್ಕ್ರೀಸ್ ಮಾಡ್ಕೊಳ್ಳೋದಾಗಿರ್ಬೋದು, ಆಮೇಲೆ ಸ್ಪೀಡ್ ವಾಕಿಂಗ್ ಮಾಡೋದಾಗಿರ್ಬೋದು, ಇದೆಲ್ಲ ನಮಗೆ ಫ್ಯಾಟಿ ಲಿವರ್ನ ಕಡಿಮೆ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಪ್ರತಿದಿನ ನೀವು 30ರಿಂದ 40 ನಿಮಿಷದವರೆಗೂ ಎಕ್ಸಸೈಸನ್ನು ಮಾಡಲೇಬೇಕಾಗತ್ತೆ. ಸೊ ಇದು ನಿಮಗೆ ಟ್ರಾನ್ಸ್ಫಾರ್ಮೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಡಯಾಬಿಟಿಸನ್ನು ನಾವು ಕಂಟ್ರೋಲಲ್ಲಿ ಇಡಬೇಕು. ಸೊ ಇವಾಗ ನಾವು HbA1c ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಕಂಟ್ರೋಲಲ್ಲಿ ಇಡೋದ್ರಿಂದ ನಮಗೆ ಲಿವರನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ ಕೇಸ್ ಏನಾದರೂ ಡಯಾಬಿಟಿಸ್ ಇದ್ದರೆ, ಸೊ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ನಮ್ಮ ಡಯಾಬಿಟಿಸು ಕಂಟ್ರೋಲಿಗೆ ಬರುತ್ತೆ. ಸೊ ಅದಕ್ಕೆ ತಕ್ಕಂತಹ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇನ್ಸುಲಿನ್ ಆಗಿರ್ಬೋದು, ಯಾವುದೇ ಥರಂಥ ಟ್ರೀಟ್ಮೆಂಟಿಂದ ನಾವು ನಮ್ಮ ಶುಗರ್ ಲೆವೆಲನ್ನು ನಾವು ಕಂಟ್ರೋಲಿಗೆ ಇಟ್ಕೊಂಡ್ರೆ ನಮಗೆ ಫ್ಯಾಟಿ ಲಿವರ್ನ
ಕಡಿಮೆ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಇಷ್ಟ ಇದ್ರ ಜೊತೆಗೆ ನಾವ್ ಏನ್ ಮಾಡಬೇಕು, ವಿಟಮಿನ್ ಇ ಸಪ್ಲಿಮೆಂಟ್ ಅನ್ನ ನಾವು ಪ್ರತಿದಿನ ತಗೊಳ್ಬೇಕು. ಸೊ ವಿಟಮಿನ್ ಇ ಸಪ್ಲಿಮೆಂಟ್ ನ ನಾವು ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಚೇಂಜಸ್ ಆಗುತ್ತೆ. ಆಮೇಲೆ ವಿಟಮಿನ್ ಇ ಅಂಶ ಏನಿದೆ ಅದು ಲಿವರ್ಗೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ. ಸೊ ನಮ್ಗೆ ಇವಾಗ ಫ್ಯಾಟಿ ಲಿವರ್ ಇದ್ರೆ ಸೊ ಕೆಲವೊಬ್ಬರಿಗೆ ಏನಿರುತ್ತೆ ಇದ್ರ ಜೊತೆ ಬೇರೆ ಬೇರೆ ತರದಂತ ಸಮಸ್ಯೆಗಳು ಇರ್ತವೆ. ಸೊ ಎಕ್ಸಾಂಪಲ್ ಹೈಪೋಥೈರಾಯ್ಡಿಸಮ್ ಆಗಿರ್ಬೋದು, ಹೈಪರ್ ಥೈರಾಯ್ಡಿಸಮ್ ಆಗಿರ್ಬೋದು, ಆಮೇಲೆ ಸ್ಲೀಪ್ ಅಪ್ನಿ ಆಗಿರ್ಬೋದು, PCOS ಇರ್ಬೋದು, ಆಮೇಲೆ ಹೈಪರ್ ಟೆನ್ಷನ್ ಇರ್ಬೋದು, ಆಮೇಲೆ ಒಬೆಸಿಟಿ ಇರ್ಬೋದು. ಸೊ ಇದೇ ತರ ನಾನಾ ಕಾರಣಗಳು ಇರ್ತಾವ. ಈ ತರದ ಕಂಡೀಷನ್ಗಳು ಇರ್ತಾವಲ್ಲ, ಸೊ ಇವೆಲ್ಲ ನಾವು ಟ್ರೀಟ್ ಮಾಡ್ಕೊಂಡು ಅದಾದ್ಮೇಲೆ ನಾವು ನೆಕ್ಸ್ಟ್ ಫ್ಯಾಟಿ ಲಿವರ್ನ ರೆಡ್ಯೂಸ್ ಮಾಡೋಕೆ ನಾವು ಡಯಟ್ ಮ್ಯಾನೇಜ್ಮೆಂಟ್ಗೆ ಹೋಗ್ತೀವಿ. ಇದ್ರ ಜೊತೆ ನಾನು ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಹೋಮ್ ರೆಮಿಡೀಸ್ ಹೇಳ್ತೀನಿ. ಬ್ಲ್ಯಾಕ್ ಕಾಫಿ, ಲೆಮನ್ ವಾಟರ್, ಮತ್ತೆ ಗ್ರೀನ್ ಟೀ, ಆಮೇಲೆ ಆಮ್ಲ, ಗಾರ್ಲಿಕ್, ಆಮೇಲೆ ಒಮೆಗಾ 3 ರಿಚ್ ಫುಡ್ಸ್. ಸೊ ಇದೆಲ್ಲ ನಾವು ಕಂಪಲ್ಸರಿಯಾಗಿ ತಗೊಳ್ಳೇಬೇಕಾಗತ್ತೆ ಪ್ರತಿದಿನ, ಬೆಳಗ್ಗೆ ಇಲ್ಲ ಸಾಯಂಕಾಲ. ಸೊ ಇದೆಲ್ಲ ಫುಡ್ಸ್ ಅನ್ನ ನಾವು ತಗೊಳ್ಳೋದ್ರಿಂದ ಫ್ಯಾಟಿ ಲಿವರ್ನ ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ಬೋದು. ಇಲ್ಲಿವರೆಗೂ ಹೇಳಿರುವಂತಹ ಡೀಟೇಲ್ಸ್ ಅನ್ನ ನೀವು ಕಂಪಲ್ಸರಿ ಆಗಿ ಫಾಲೋ ಮಾಡಿದ್ರೆ ಫ್ಯಾಟಿ ಲಿವರ್ನ ನಾವು ಕಂಟ್ರೋಲಿಗೆ ತಗೋಬಹುದು ಅಂತ ಹೇಳ್ಬೋದು. ಅದೇ ಇನ್ನೊಮ್ಮೆ ನಾನು ರಿವೈಸ್ ಮಾಡ್ತೀನಿ. ಇಂಪಾರ್ಟೆಂಟ್ ಥಿಂಗ್ಸ್ ಏನೇನಂದ್ರೆ ಆಲ್ಕೋಹಾಲ್ ಅನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು. ಆಮೇಲೆ ಡೈಲಿ ಹೆಲ್ದಿ ಡಯಟ್ ಅನ್ನ ನಾವು ಫಾಲೋ ಮಾಡಬೇಕು. ಅದ್ರ ಜೊತೆ ಏನು ಡೈಲಿ ನಾವು ಎಕ್ಸರ್ಸೈಸ್ 30 ರಿಂದ 40 ನಿಮಿಷದವರೆಗೂ ನಾವು ಎಕ್ಸರ್ಸೈಸ್ ಅನ್ನ ಮಾಡಬೇಕು. ನೆಕ್ಸ್ಟ್ ಶುಗರ್ ಅನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಆಮೇಲೆ ನಮ್ಮ ವೇಟ್ ಅನ್ನ ನಾವು ರೆಡ್ಯೂಸ್ ಮಾಡ್ಕೋಬೇಕು. ಆಮೇಲೆ ವೇಟ್ ಅನ್ನ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಆಮೇಲೆ ರೆಗ್ಯುಲರ್ ಲಿವರ್ ಚೆಕಪ್ ಅನ್ನ ನಾವು ಮಾಡಿಸ್ಕೋದ್ರಿಂದ ನಮ್ಮ ಲಿವರ್ ಅಲ್ಲಿ ಇರುವಂತಹ ಫ್ಯಾಟು ಎಷ್ಟು ರೆಡ್ಯೂಸ್ ಆಗಿದೆ ಅಥವಾ ಏನೇನ್ ಚೇಂಜಸ್ ಆಗಿದೆ ಅಂತ ನಾವು ತಿಳ್ಕೊಬಹುದು. ಇದಕ್ಕೆ ನಾವು LFT ಮತ್ತೆ ಕಂಪ್ಲೀಟ್ ಬ್ಲಡ್ ಕೌಂಟ್, ಸೊ ಇದೆಲ್ಲ ನಾವು ಮಾಡಿಸೋದ್ರಿಂದ ನಮಗೆ ಚೇಂಜಸ್ ಏನಾಗಿದೆ ಅಂತ ಗೊತ್ತಾಗ್ಬೋದು. ಸೊ ಇದಿಷ್ಟ ಈ ವಿಡಿಯೋದೊಳಗೆ ನಾನು ಫ್ಯಾಟಿ ಲಿವರ್ ಮತ್ತು ಅದರ ಮ್ಯಾನೇಜ್ಮೆಂಟ್, ಟ್ರೀಟ್ಮೆಂಟ್, ಆಮೇಲೆ ಹೋಮ್ ರೆಮಿಡೀಸ್ ಏನೇನೋದನ್ನ ಕಂಪ್ಲೀಟ್ ಆಗಿ ಹೇಳಿನಿ. ಸೊ ಇದೆಲ್ಲ ನೀವು ತಪ್ಪದೆ ಫಾಲೋ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಸೊ ಥ್ಯಾಂಕ್ ಯು, ನಮಸ್ತೆ.